ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 5 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್ ತಾರ್ ರೋಡ್ ಅಟ್ಯಾಚ್ಮೆಂಟ್ ಇರುವಂತಹ ಒಂದು ಭೂಮಿ. ಮಣ್ಣು ನಿಜವಾಗ್ಲೂ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ, ಕುಂಕುಮ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಅಷ್ಟು ನಿಮಗೆ ಸೂಪರಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ತೋಟ ಇದು. ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಇರುವಂತಹ ಒಂದು ಜಾಗ. ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಇದು ಎದುರುಗಡೆ ಲ್ಯಾಂಡ್ ಅವ್ರದ್ದು ಭೂಮಿ. ಅವರು ಇದರಲ್ಲಿ ಡ್ರಿಪ್ ಮಾಡಿ ಸ್ವಲ್ಪ ಗಿಡಗಳನ್ನ ಹಾಕಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಗಿಡ ಯಾವುದೋ ಅಂತ ನನಗೆ ಗೊತ್ತಿಲ್ಲ, ಬಟ್ ವಿಚಾರಣೆ ಮಾಡೋಣ. ನೋಡಿ ಸುತ್ತಮುತ್ತ. ಆಮೇಲೆ ಇಲ್ಲೆಲ್ಲ ನಿಮಗೆ ಜಮೀನುಗಳನ್ನೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಪರ್ ಎಕರ್ 28 lakhs ಹೇಳ್ತಾಯಿದ್ದಾರೆ, 28 ಲಕ್ಷ ಹೇಳ್ತಾಯಿದ್ದಾರೆ. ನೇರ ರೈತರ ಹತ್ರನೇ ಇದೆ. ನಾವು ನೇರ ಮಾತಾಡೋಣ, ನಮಗೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ, ಅಕ್ಕಪಕ್ಕ ಒಳ್ಳೆ ತೋಟಗಳು ಮಾಡಿದ್ದಾರೆ, ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಮಾಡಬೇಕಾಗಿರೋದು ಇಷ್ಟೇ ಕೆಲಸ. ಒಂದು ಬೋರ್ ಹಾಕ್ಸ್ಕೊಂಡು ಫೆನ್ಸಿಂಗ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಏರಿಯಾದಲ್ಲಿ ಪ್ರತಿಯೊಂದು ಸಾಲಿಡಾಗಿದೆ. ಲೇಬರ್ಗಳದ್ದು ಕೂಡ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇಲ್ಲಿ ಲೇಬರ್ಗಳೆಲ್ಲ ಸಿಗ್ತಾರೆ. ಯಾಕೆಂದರೆ ತಾವು ಸುತ್ತಮುತ್ತ ನೋಡಿದಾಗಲೇ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕೆಂದರೆ ಯಾವುದೇ ಜಮೀನುಗಳಾಗಲಿ ಒಂದೇ ಮನೆ ತಂದವರು ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಅಲ್ಲಿ ಲೇಬರ್ಗಳಿದ್ರೆ ಮಾತ್ರ, ಕೆಲಸಗಾರ ಇದ್ದರೆ ಮಾತ್ರ ನಮಗೆ ತೋಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತೋಟ ಆಗಲಿ, ಬೆಳೆ ಬೆಳೀಲಿಕ್ಕಾಗಲಿ, ನಾವು ಏನೇ ಮಾಡಬೇಕಾದ್ರೂ ಲೇಬರ್ಗಳು ನಮಗೆ ತುಂಬ ಅವಶ್ಯಕತೆ ಇದೆ ಸ್ನೇಹಿತರೆ. ನಮಗೆ ಇಲ್ಲಿ ನಾವು ಯಾವ ಗಿಡ ಬೇಕು ನಾವು ಇಲ್ಲಿ ಹಾಕ್ಬೋದು. ಅಂದರೆ ನಮಗೆ ಇಲ್ಲಿ ಮಣ್ಣು ಚೆನ್ನಾಗಿದೆಯಲ್ಲ ನೋಡಿ, ಒಂದು ಕಲ್ಲು ಅನ್ನೋದಿಲ್ಲ. ನೀವು ಎಷ್ಟೇ ಇದು ಮಾಡಿದ್ರೂ ಬರೀ ಮಣ್ಣೆ ಸ್ನೇಹಿತರೆ. ನೀವು ಇಲ್ಲಿ ಅಡಿಕೆ ಹಾಕೋರು ಸರಿ, ತೆಂಗು ಹಾಕೋರು ಸರಿ, ದಾಳಿಂಬೆ, ನೇರಳೆ, ಸಪೋಟ ಒಳ್ಳೆ ಗಿಡಗಳನ್ನ ಹಾಕೋಣ. ಯಾವಾಗಲೂ ಅಷ್ಟೇ ನಾವು 1 ಎಕರೆ ಆಗಲಿ ಅರ್ಧ ಎಕರೆ ಆಗಲಿ ನಮ್ಮ ಒಂದು ಕಾನ್ಸೆಪ್ಟ್ ಇರಬೇಕು ಸ್ನೇಹಿತರೆ. ಕೆಲವೊಂದು ಗಿಡಗಳನ್ನ ಹಲವು ರೀತಿಯ ಸಸ್ಯಗಳನ್ನ ಹಾಕಿದಾಗ ನಮಗೆ ಅದನ್ನು ಬೆಳೆಸಿ ಅದಕ್ಕೆ ಆರೈಕೆ ಮಾಡಿ ಅದರಿಂದ ಸಿಗುವಂತಹ ಪ್ರತಿಫಲ ಏನಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಜವಲ್ಲ, ಇವತ್ತು ಒಂದು ಗಿಡ ಸಾಕೋದು, ಒಂದು ಮಗು ಸಾಕೋದಷ್ಟೇ ಕಷ್ಟ ಇದೆ. ಅದನ್ನು ನೀರೇ ಅದು ಟೈಮ್ ಕರೆಕ್ಟಾಗಿ ನೀರು ಪ್ರತಿಯೊಂದು ನೋಡ್ಕೊಂಡು ಅವುಗಳನ್ನ ನೋಡ್ಕೋಬೇಕು ಸ್ನೇಹಿತರೆ. ಎಲ್ಲಿ ಮರಿಗಳು ತಿಂತಾವೆ ಅದು ಇದು. ನಾವು ಪೂರ ಫೆನ್ಸಿಂಗ್ ಹಾಕಿದಾಗ ಅದಕ್ಕೆ ಭದ್ರತೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಗಿಡಗಳು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಷ್ಟು ನಮ್ಮನ್ನು ಮುಂದಕ್ಕೆ ಚೆನ್ನಾಗಿ ನೋಡ್ಕೊತವೆ. ನಮ್ಗೆ ಏನು ಹೆಲ್ತು, ಇದರಿಂದ ನಮಗೆ ಒಳ್ಳೆ ಹೆಲ್ತ್ ಅಂತೂ ಗ್ಯಾರಂಟಿ ಇದ್ದೇ ಇದೆ. ಲ್ಯಾಂಡನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ಅವು ಅದರಿಂದ ನಮಗೆ ಹೆಲ್ತ್ ಅಂತೂ ಸಿಗುತ್ತೆ. ಒಳ್ಳೆ ಗಾಳಿ ಆಗ್ಬೋದು, ನಾವು ಜಮೀನಲ್ಲಿ ತಿರುಗಾಡೋದ್ರಿಂದ ನಮ್ಮ ಮೂಳೆಗಳಾಗಬಹುದು, ಪ್ರತಿಯೊಂದು ಕೂಡ ನಮಗೆ ಅಷ್ಟೇ ಅನುಕೂಲ ಇರುತ್ತೆ ಸ್ನೇಹಿತರೆ. ನಾವು ಒಳ್ಳೆ ತೋಟ ಮಾಡಿಕೊಂಡು ನಾವು ಇಲ್ಲೇ ಬೇಕಾದ್ರೆ ಬಂದು ಆವಾಗವಾಗ ಇಲ್ಲಿ ಜಮೀನಲ್ಲಿ ಓಡಾಡ್ಕೊಂಡಿದ್ರೆ ಸಾಕು. ಇವತ್ತು ಯಾವುದೇ ವ್ಯಕ್ತಿ ಎಲ್ಲೇ ಆದ್ರೂ ಯಾವುದೇ ಒಂದು ಹಣ್ಣು ತಿಂತೀನಿ ಅಂದರೂ ನಮಗೆ ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಸ್ನೇಹಿತರೆ. ನಾವು ಸ್ವಲ್ಪ ದಾಳಿಂಬೆ, ಸೀಬೆ ಈ ಥರ ನಾವು ಯಾಕೆಂದ್ರೆ ನಾವು ಹಿಂದೆ ಮುಗಿಯುವ ಕಥೆ ಅಲ್ಲ ನೋಡಿ. ಅಲ್ಲೂ ಕೂಡ ಮನೆ ಕಟ್ಕೊಂಡು ವಾಸ ಇದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಕೂಡ ನಾವಿಲ್ಲಿ ಸ್ವಲ್ಪ ಎಫೆಕ್ಟ್ ಅನ್ನೋದು ಹಾಕಲೇಬೇಕು. ಇದು ನಿಜವಾಗ್ಲೂ ಹೇಳ್ತೀನಿ, ತಾರ್ ರೋಡ್ಗೆ 28 ಲಕ್ಷ ಅವ್ರು ಏನು ಹೇಳ್ತಿರೋದು ರೈಟು ಜಾಸ್ತಿ ಏನಿಲ್ಲ ಸ್ನೇಹಿತರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನಮಗೆ ಪೇಪರೆಲ್ಲ ಕ್ಲಿಯರ್ ಆಗಿದೆ. ನಿಮಗೆ ನಾಳೆನೇ ರಿಜಿಸ್ಟರ್ ಮಾಡ್ಕೋದು. ಪ್ರತಿಯೊಂದು ಪೇಪರ್ ಕೂಡ ಇವರು ಜೀನಿಯನ್ನಾಗಿ ಇಟ್ಕೊಂಡಿರೋ ಸ್ನೇಹಿತರೆ. ಅಷ್ಟು ಕ್ಲಿಯರ್ ಆಗಿದೆ ನಮಗೆ. ಇದು ಎಷ್ಟು ಚೆನ್ನಾಗಿದೆ. ಲ್ಯಾಂಡೇ ಆಗಲಿ, ವಾತಾವರಣ ಆಗಲಿ, ಸುತ್ತಮುತ್ತ ಇರೋ ಜನ್ರೇಷನ್ ಆಗಲಿ, ಪ್ರತಿಯೊಂದು ಕೂಡ ಅಷ್ಟೇ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ಗಳು ಇರೋದ್ರಿಂದ ನಮಗಿಲ್ಲಿ ತುಂಬ ಅನುಕೂಲ ಸ್ನೇಹಿತರೆ. ನಾವು ಇವತ್ತು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಆರೋಗ್ಯನಂತೂ ಅಲ್ವೇ ಅಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ಈ ಥರ ಒಳ್ಳೆಯ ತೋಟನ ಮಾಡಬೇಕು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 63
60446978. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಇದೆ, ಮೈಸೂರಿಗೆ 85 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಆಮೇಲೆ ಎಷ್ಟು ದೂರ ಅಂತ ಪಾಪ ತಾವು ತಪ್ಪು ತಿಳ್ಕೊಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.